ವೃಶ್ಚಿಕ ರಾಶಿಯವರಿಗೆ ನೋಡಿ, ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ. ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ವೇಟ್ ಜಾಸ್ತಿ ಆಯ್ತು ಅಥವಾ ವೇಟ್ ಪೂರ ಕಡಿಮೆ ಆಗ್ತಾ ಇದೆ ಅನ್ನುವಂತ ಚಿಂತೆ ಇರ್ಬೋದು, ಅಥವಾ ವೇಟ್ ಪೂರ ಸ್ವಲ್ಪ ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಸಮಸ್ಯೆ ಇರ್ಬೋದು, ಅಥವಾ ಬೊಜ್ಜು ಬರುವಂತದ್ದು, ಕೈಕಾಲಲ್ಲಿ ನೋವು ಬರುವಂತದ್ದು, ನಡದಲ್ಲಿ ನೋವು ಬರುವಂತದ್ದು, ಈ ಮೂಳೆಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬರುವಂತದ್ದು, ಈ ರೀತಿಯಾಗಿ ಕೆಲವೊಂದು ಅನಾರೋಗ್ಯಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಕೆಲವೊಂದು ಜನರು ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡುವಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಈ ರೀತಿಯಾಗಿ ಡಯಟ್ ಮಾಡುವಂತಹದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಈ ದಿನದ ಮಟ್ಟಿಗೆ ನೀವು ಇವತ್ತು ಹಣಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಯ ಕಾರಣದಿಂದಾಗಿ ಕೆಲವೊಂದು ತೊಂದರೆಗಳಿಗಾಗ್ಬೋದು. ಹಣಕಾಸಿನ ಲೇವಾದೇವಿಗಳಾಗ್ಬೋದು, ನಿಮಗೆ ಯಾವ್ದು ಹಣಕಾಸಿನ ಅವಶ್ಯಕತೆ ಇರುವಂತದ್ದಿರ್ಬೋದು, ಅಥವಾ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಹಣವೂ ಬರ್ಬೋದು. ಅದನ್ನ ಬಂದಿರುವಂತದ್ದನ್ನ ಯಾವ ರೀತಿ ವಿನಿಯೋಗಿಸ್ಬೇಕು ಅನ್ನುವಂತ ರೀತಿಯಲ್ಲಿ ತೊಳಲಾಟಗಳಿರ್ಬೋದು. ಈ ರೀತಿಯಾಗಿ ಒಟ್ಟಾರೆ ಹಣಕಾಸಿಗೆ ಸಂಬಂಧಿಸಿರುವಂತಹ ಏನೋ ಒಂದು ಆತಂಕಗಳು, ಪ್ರೋಸೆಸ್ಗಳು, ಲಾಭ ನಷ್ಟಗಳ ಲೆಕ್ಕಾಚಾರಗಳಂತೂ ಇವತ್ತು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಪ್ರಯಾಣ ಇದ್ರೆ ಚುಟುಕಾಗಿ ಮುಗಿಸ್ಕೊಂಡ್ ಬಂದ್ಬಿಡಿ. ಜಾಸ್ತಿ ಹೊತ್ತು ಪ್ರಯಾಣ ಮಾಡುವಂತ ಪ್ರಯತ್ನವನ್ನ ಅಥವಾ ಲಾಂಗ್ ದೂರ ಪ್ರಯಾಣ ಮಾಡುವಂತದ್ದನ್ನ ಮಾಡಬೇಡಿ. ಅದು ಅಷ್ಟೊಂದು ಒಳ್ಳೆ ಫಲ ನಿಮ್ಗೆ ಕೊಡಲ್ಲ. ಇನ್ನು ನೀವೇನಾದ್ರೂ ಜನಗಳ ಜೊತೆಯಲ್ಲಿ, ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಬೇಕು, ವ್ಯವಹರಿಸಬೇಕು ಅನ್ನುವಂತ ವಿಚಾರ ಇದ್ರೆ ಸ್ವಲ್ಪ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ. ಬುದ್ಧಿವಂತಿಕೆ ಏನು ಬುದ್ಧಿವಂತಿಕೆಯ ಫ್ಯಾಕ್ಟ್ರಿನೇ ನಿಮ್ ತಲೆ, ಆಯ್ತಾ? ಅಷ್ಟೊಂದು ಜ್ಞಾನವಂತರು, ವಿಚಾರವಂತರು ನೀವು. ಹಾಗಾಗಿ ಅದನ್ನ ಬಳಸಿ. ಸಡನ್ ಆಗಿ ನೀವು ಏನಾದ್ರೂ ಕೋಪಗೊಂಡ್ರೆ ನಿಮ್ ಕಂಟ್ರೋಲ್ ಅಲ್ಲಿ ನೀವೇ ಇರಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ನೀವು ವ್ಯವಹರಿಸುವಂತಹ ಪ್ರಯತ್ನವನ್ನ ಮಾಡಿ. ಪಕ್ಕ ಲೆಕ್ಕ ಮಾಡಿದ್ರೆ ಆ ಲೆಕ್ಕ ಕರೆಕ್ಟ್ ಆಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ.